ಯಾಕಂದ್ರೆ ಈ ದೇಶದ ಇವತ್ತು ಸ್ಪಷ್ಟ ಚಿತ್ರ ನಮ್ಮ ಮುಂದದ. ಯಾರು ಆಳ್ತಾ ಇದ್ದಾರಪ್ಪ ನಮ್ಮನ್ನು? ಕೇವಲ 10%. ಅದರ ಒಂದು 3-4% ಜನ ಅಟ್ಟ ಆಳ್ಲಿಕ್ಕಿದ್ದಾರೆ. ಯಾರ ಜೊತೆ ಬಂಡವಾಳದನೋ, ಯಾರ ಜೊತೆ ದುಡ್ಡದನೋ, ಯಾರ ಹಂತೇಕ ಭೂಮಿ ಅದನೋ ಅವರಷ್ಟು ಆಳ್ತಾ ಇದ್ದಾರೆ ನಮ್ಮನ್ನು. ಅಲ್ಲೇ ಬುದ್ಧಿವಂತ ಜನ. ನಾವು ಜಾತಿ ಮೇಲೆ ಮಾತಾಡ್ತಾ ಇಲ್ಲ. ಬ್ರಾಹ್ಮಣ ಭಾಳ ಶಾಲೆ ಅವ್ರು ಆಡಿದರು, ಜೈನರು ಆಡಿದರು, ಇಲ್ಲ ಬಿಟ್ಟುಬಿಡೋಣ. ಅವನು ಯಾರು ಬುದ್ಧಿವಂತರದಲ್ಲ ಅವ್ರು ಆಡಿದರು. ಉಳಿದವರು 90% ಜನ ದಡ್ರು ಅಂತ. ಬರ್ಲಿಕ್ಕೆ ಬರೋದಿಲ್ಲ, ಓದಲಿಕ್ಕೆ ಬರೋದಿಲ್ಲ, ರೈತರಾಗಿದ್ದೀವಿ, ಒಟ್ಟು ಏನೋ ಬೆಳಿತೀವಿ, ಹೋಗಿ ಮಾರ್ತೀವಿ, ತಂದು ತಿಂತೀವಿ, ಇಷ್ಟರ ಬಿಟ್ಟು ಮತ್ತೇನೋ ಮಾಡ್ತಾಯಿಲ್ಲ ನಾವು. ಇದರಲ್ಲಿ ಕೆಲವೊಂದು ಜನ ಬುದ್ಧಿವಂತರ ಸ್ಟ್ರೈಕ್ ಮಾಡ್ತಾರೆ. ಹೆಂಗೆ ಮಾಡಿ ಸ್ಕೂಲ್ಟ್ರಿ ವರ್ಕ್ ಮಾಡು, ಅವ್ರಿಗೆ ಸ್ವಲ್ಪ ಏನೋ ಬಾಯಿಗೆ ಬಿತ್ತು, ಅವರು ಬಾಜುಗೆ ಹೋಗಿಬಿಡ್ತಾರೆ. ಎಂಥ ಮೂಮೆಂಟ್ ರೀ! ಉತ್ತರ ಭಾರತದಲ್ಲಿ ಮೂಮೆಂಟ್ ಟೆಕ್ಕಾಯಿತರು, ನಮ್ಮ ಚರಣಸಿಂಗರು ಅಂತ ನಾಯಕ, ದೊಡ್ಡ ನಾಯಕ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಚರಣಸಿಂಗರು ಕೊನೆಗೆ ಒಂದು PM ಆಗೋಸ್ಕರ ಒದ್ದಾಡಿ ಹೋದ್ರು. ಕೊನೆಗೂ ಅವ್ರು ಭಾಳಷ್ಟು ಇಟ್ಕೊಳ್ಳಿಲ್ಲ. ಆ ಮಾತು ಬೇರೆ. ಯಾಕೆ ಈ ಮಾತಾಡ್ತಾ ಇದ್ವಿ ಅಂದ್ರೆ, ಹುತಾತ್ಮ ದಿನ ನೆನೆಸೋದು, ಅವತ್ತು ಫಂಕ್ಷನ್ ಮಾಡೋದು, ಏನು ತಿನ್ನೋದು, ಎದ್ದು ಹೋಗ್ಬಿಡೋದು, ಸ್ಟ್ರೈಕ್ ಮಾಡೋದು. ಬಾಬಾಗೌಡರು ಆಗಿರ್ಬೋದು, ನಮ್ಮ ರುದ್ರಪ್ಪನವರು ಆಗಿರ್ಬೋದು, ನಮ್ಮ ನಮ್ಮ DM ನಂಜುಂಡ ಸ್ವಾಮಿಯವರಾಗಿರ್ಬೋದು, ಡಾಕ್ಟರ್, ಇವರೆಲ್ಲರೂ ದೊಡ್ಡ ಹೋರಾಟಗಾರರು. ಅವರಿಗೆಲ್ಲ ಗೊತ್ತಿತ್ತು. ಅದಕ್ಕೆ ಅಧಿಕಾರಿಗಳಿಗೆ ಬಗ್ಗೆ ಬಾಬಾಗೌಡರು MLA ನಿಂತು ಮಾಡಿ ಅವರು ಗೆದ್ದರು. ಆದರೆ ನಂತರ ನಂಜುಂಡ ಸ್ವಾಮಿಗಳು ಅವರು ನಿಂತೇನೋ ಗೆದ್ದರು ಬಾಬಾಗೌಡರ ಒಂದಿಷ್ಟು ಇದರಿಂದ. ಆ ಸಮಯದಲ್ಲಿ ಭಾಳ ಚೆನ್ನಾಗಿ ನಡೆದಿತ್ತು. ಆದ್ರೆ ಒಗ್ಗಟ್ಟೆ ಇಲ್ಲ ನಮ್ಮ ರೈತರಲ್ಲಿ. ಮೊನ್ನೆ ಭೂ ಸ್ವಾತಂತ್ರ್ಯ ಒಂದು ಹೋರಾಟ ಮಾಡಿದ್ರು. ಅಲ್ಲೆಲ್ಲೂ ನಮ್ಮ ಮೂಲ ಸಮಸ್ಯೆ ಎಲ್ಲೈತಿ? 1 ಪಾಯಿಂಟ್ ಪ್ರೋಗ್ರಾಮ್ ನಮ್ದು ಆಗಬೇಕಾಗಿತ್ತು. ಯಾವುದಂದ್ರೆ ಮಾರ್ಕೆಟ್ ಇಲ್ಲ ನಮ್ಮೆಲ್ಲ ರೈತರಿಗೆ. ನೀವು ಬೆಳಿತೀರಿ, ಅವ್ರೇನೋ ಹೇಳ್ತಾರೆ ಅಧಿಕಾರಿಗಳು ಬಂದ. ನಿಜವಾಗಿಯೂ ನಮ್ಮ ರೈತ ಈ BSc ಅಗ್ರಿ ಆದವರು, MSc ಅಗ್ರಿ ಆದವರು ಇದ್ರು ಜಾಣರಿದ್ದಾರೆ. ಇವರು ತಮ್ಮ ಅನುಭವದಿಂದ ಕಲ್ತಿರ್ತಾರೆ. ಅದನ್ನು ಬೆಳೆನ ಹೆಂಗೆ ಬೆಳಿಬೇಕು, ಏನು ಮಾಡಬೇಕು, ನೀರು ಯಾವಾಗ ಹಾಸ್ಬೇಕು, ಯಾವ ತಿಥಿಗಳು ಏನು ಎಂತು ಅವರಷ್ಟು ಬುದ್ಧಿವಂತ ನಮ್ಮ ಯೂನಿವರ್ಸಿಟಿಯಲ್ಲಿ ಕಲ್ತವ್ರು ಅದಾರ ಅಂತ ನನಗೆ ಅನಿಸೋದಿಲ್ಲ. ಯಾಕಂದರೆ ಅವ್ರು ಪ್ರಾಕ್ಟಿಕಲ್ ನಾಲೆಜೇ ಇರೋದಿಲ್ಲ. ರೈತರ ಮಕ್ಕಳು ಇರ್ಬೋದು, ಅವರು ಬಾಲ್ಯಾವಸ್ಥೆ ಕಲಿತಾರೆ, ಎಜುಕೇಷನ್ ಮಾಡಿದವ್ರ ಮೇಲೆ ಬೆಳಿತಾರೆ. ಹೌದು ಬುದ್ಧಿವಂತರು. ಅದ್ರ ನಂತರ ಅವ್ರು ಏನು ಮಾಡ್ತಾರೆ ರೀ, ಯಾರು ಎಷ್ಟು ಜನ ಇವತ್ತು MSc ಅಗ್ರಿ ಮಾಡಿದವರು, BSc ಅಗ್ರಿ ಮಾಡಿದವರು ಭೂಮಿಗಳದ್ದು ದುಡಿತಾ ಇದ್ದಾರೆ, ಲಾಭ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತದ ಲಾಭ ಆಗೋದಿಲ್ಲ ರೀ ಇಲ್ಲಿ ಅಂತೇಳಿ. ಯಾಕೆ ಖರ್ಚು ಭಾಳ ಅದ, ಲಾಭ ಇಲ್ಲ. ಇಲ್ಲಿ ಮತ್ತೆ ಹೇಳ್ತಾ ಇರ್ತಾರೆ ಮೇಲೆ 1 ಟನ್ ಕಬ್ಬಿಗೆ ನೀವು ಮಿನಿಮಮ್ 400 ರೂಪಾಯಿ ಖರ್ಚು ಮಾಡ್ತೀರಿ ಒಂದು ವರ್ಷದಾಗ.